ಪ್ರಯಾಗ್ರಾಜ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಪುಣ್ಯ ಸ್ನಾನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದ ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದೆಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪುಣ್ಯ ಸ್ನಾನಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಗಳು ನಡೀತಾ ಇತ್ತು, ರಾಜಕೀಯ ವಾಕ್ಸಮರ. ಈ ನಡುವೆ ಡಿಕೆ ಶಿವಕುಮಾರ್ ಅವರ ಸ್ನಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದ ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರವರ ಧಾರ್ಮಿಕ ಭಕ್ತಿ ಅವರವರಿಗೆ ದೊಡ್ಡದು. ಡಿಕೆ ಶಿವಕುಮಾರ್ ಅವರು ದೇವರನ್ನ, ಪರಮ ಪೂಜ್ಯರನ್ನ ಮೊದಲಿನಿಂದಲೂ ನಂಬಿ ಬಂದವರು. ಕುಂಭಮೇಳ ವಿಚಾರದಲ್ಲಿ ಅವರವರ ಭಕ್ತಿ ಭಾವಕ್ಕೆ ಅವರಿಗೆ ಬಿಟ್ಟಿದ್ದು. ಯಾವ ಆಚರಣೆ ಇಟ್ಕೊಂಡು ಬರ್ತಾರೆ ಅದನ್ನ ಅವರು ಕೂಡ ಮಾಡಿಕೊಂಡು ಬರ್ತಾರೆ. ಡಿಕೆಶಿ ಅವರ ಆಚರಣೆ ಅವರಿಗೆ ಬಿಟ್ಟಿದ್ದು ಅಂತ ಶಿವಲಿಂಗೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರಿಗೆ ದೊಡ್ಡದು. ಡಿಕೆ ಶಿವಕುಮಾರ್ ಅವರು ಯಾವತ್ತು ಪೂಜ್ಯರನ್ನ, ಪರಮ ಪೂಜ್ಯರನ್ನ ಮತ್ತು ಯಾವತ್ತೂ ಕೂಡ ದೇವತೆಗಳನ್ನ ಎಲ್ಲವನ್ನ ನಂಬಿ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಅವರು ಆ ಸಂಪ್ರದಾಯದಂತೆ ಅವರು ಇವತ್ತು ಹೋಗಿ ನದಿಯಲ್ಲಿ ಮಿಂದು ಬಂದಿದ್ದಾರೆ. ಯಾರ್ಯಾರು ಯಾವ್ಯಾವ ಆಚರಣೆಗಳನ್ನು ಇಟ್ಕೊಂಡಿರ್ತಾರೆ, ಆ ರಾಜಕಾರಣಿ ಆ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾರೆ. ಈ ನನ್ನ ಆಚರಣೆ, ನನಗೆ ಮೊದಲನೇ ಸ್ಥಾನವನ್ನ ನಾನು ಈ ಕ್ಷೇತ್ರದಲ್ಲಿ ಕೊಟ್ಟಿರೋದು ದೇವಾಲಯಗಳನ್ನ ನಿರ್ಮಾಣ ಮಾಡಕ್ಕೆ. ದೇವಾಲಯಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದೇ ನನಗೆ ಒಂದು ಹುಚ್ಚು. ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋದೇ ಒಂದು ಹುಚ್ಚು. ಅದ್ರ ಮೇಲೆ ನಾನು ಹೋಗ್ತೀನಿ. ಯಾವುದೇ ಒಂದು ಸಣ್ಣ ಪೂಜೆ ಕರೆದ್ರು ನಾನು ಹೋಗ್ತೀನಿ. ಎಲ್ಲರೂ ಅವರನ್ನ ಬೆಂಬಲಿಸ್ತಕ್ಕಂಥದ್ದೇನಿದೆ, ಅವ್ರು ಮಾಡಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ, ಅವ್ರು ಮಾಡಿರ್ತಕ್ಕಂಥ ಧಾರ್ಮಿಕ ಆಚರಣೆ ಏನಿದೆ ಅದನ್ನ ನಾವು ಅವರವರ ಆಚರಣೆಯನ್ನ ಅವ್ರು ಮಾಡಿದ್ದಾರೆ, ಅದನ್ನ ಬೆಂಬಲಿಸ್ತಕ್ಕಂಥದ್ದು ಬಿಡ್ತಕ್ಕಂಥದ್ದಲ್ಲ. ಅವರಿಗೆ ಬಿಟ್ಟಿರ್ತ ಅವರ ಆಚರಣೆ, ಅವರ ಒಂದು ನಂಬಿಕೆ ಅವ್ರಿಗೆ ಬಿಟ್ಟಿದ್ದು. ಅವರವರ ಧಾರ್ಮಿಕ ಭಕ್ತಿ ಅವರಿಗೆ ದೊಡ್ಡದು. ಡಿ ಕೆ ಶಿವಕುಮಾರ್ ಅವರು ಯಾವತ್ತು